ಬೇಕಾದ್ರೆ ಫ್ಯಾಮಿಲಿ ಕೆ ಸಾಥ್ 8 ಗಂಟೆ ಆಗಿ ನಿದ್ದೆ ಹೊಡಿತಾ ಇದ್ದಾರೆ. ಖಾರ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ 3:30ಇಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ನಿನ್ನೆ ನೈಟು ನಾನು ಎಷ್ಟು ಗಂಟೆಗೆ 2 o'clockಗೇನೋ ಮಲ್ಕೊಂಡೆ. ಬಟ್ ಅದಾದಮೇಲೆ ಬೆಳಗ್ಗೆ ನಾವು ಹೇಳ್ಬೇಕಾದ್ರೆ ಫ್ಯಾಮ್ಲಿಗೆ ಸಾಥ್ 8 ಗಂಟೆ ಆಗಿಬಿಟ್ಟಿತ್ತು. ಸೊ ಹೆಂಗಂದರೆ 8 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋದಾ ಅಥವಾ ಈ ಕಡೆ ಟಿಫಿನಿಗೆ ರೆಡಿ ಮಾಡೋದಾ ಅಂತೇಳಿ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಅದರಲ್ಲಿ ಬೇರೆ 8 ಗಂಟೆ, ಒಂದು ಹಾಫ್ ಆನ್ ಅವರಲ್ಲಿ ರೆಡಿ ಆಗಬೇಕು. ಈಗ ಅಡುಗೆನೂ ರೆಡಿ ಆಗಬೇಕು ಆ್ಯಂಡ್ ಮಕ್ಕಳು ಕೂಡ ರೆಡಿ ಆಗಬೇಕು. ಟೈಮೇ ಇಲ್ಲ. ಆವಾಗ ಇವರು 6 o'clockಗೆ ಎದ್ದಿದ್ದಾರೆ. ಎದ್ಬಿಟ್ಟು ಒಂದು ಹಾಫ್ ಆನ್ ಅವರೆಲ್ಲ ಮಲ್ಕೊಳ್ಳಿ ಬಿಡು, ಅದಾದಮೇಲೆ ಮತ್ತೆ ಇವ್ರನ್ನ ಎಬ್ಬಿಸ್ಬಿಟ್ಟು ಸ್ನಾನಕ್ಕೆ ಕಳಿಸಿದ್ರಾಯ್ತು. ಮಕ್ಕಳಿಗೆ ಈ ಕಡೆ ಅವಳು ತಿಂಡಿ ರೆಡಿ ಮಾಡ್ಕೋತಾಳ ಅಂತ ಹೇಳ್ಬಿಟ್ಟು ಒಂದು 6 o'clockಗೆ ಎದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಹಾಗೆ ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದಾರೆ. ಅದಾದಮೇಲೆ ಅವರು ಕೂಡ ಮಲ್ಕೊಂಡವ್ರೆ 8 ಗಂಟೆಗೇನೋ ಎದ್ದು ಬಿಟ್ಟಿದ್ದಾರೆ. ಈಗ ಫ್ಯಾಮ್ಲಿಗೆ ಸಾಥ್ 8 ಗಂಟೆ. ಇನ್ನು ಅವ್ರು 8 ಗಂಟೆಗೆ ಎದ್ಬಿಟ್ಟು ನಮ್ಮನ್ನು ಒದ್ರಿದ್ರು. ಆಮೇಲೆ ನಾವೆಲ್ಲರೂ ಎದ್ದು ಟೈಮ್ ನೋಡ್ಕೋತೀವಿ 8 ಗಂಟೆ. ನಾನು ನಿನ್ನೆ ಆ್ಯಕ್ಚುಲಿ 2 ಗಂಟೆ ತನಕ ಕೆಲಸ ಮಾಡಿದ್ದೀನಿ. ಹಾಗಾಗಿ ನಿದ್ದೆ ಸಖತ್ತಾಗಿ ಬಂದುಬಿಟ್ಟಿತ್ತು. ಎಚ್ಚರ ಆಗಿಲ್ಲ ನನಗೆ. ಇನ್ನು ಮಿಕ್ಕಿದವರೆಲ್ಲ ಕರೆಕ್ಟ್ ಟೈಮಿಗೆ ಮಲ್ಕೊಂಡಿದ್ದಾರೆ, ಬಟ್ ಅವ್ರಿಗೂ ಕೂಡ ಎಚ್ಚರ ಆಗಿಲ್ಲ. ಸೊ ಎದ್ದು ಅಡುಗೆ ಮಾಡಿಕೊಂಡು ಇನ್ನು ಇವರು ರೆಡಿ ಮಾಡಿ ಕಳಿಸ್ಬೇಕಂದ್ರೆ ನಂಗೆ ಟೈಮೇ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಹೊರಗಡೆಯಿಂದ ತರಿಸಿದ್ದೆ ಬೆಳಿಗ್ಗೆ ತಿಂಡಿ. ಸ್ವಲ್ಪ ಏನಂದರೆ ಇಡ್ಲಿ ತೊಗೊಂಬಂದಿದ್ರು. ಆ ಇಡ್ಲಿ ತಿನ್ನಿಸಿ ಡಬ್ಬಿಗೆ ಹಾಕಿ ಕಳಿಸಿದ್ದೀನಿ. ಅದಾದಮೇಲೆ ಅದಕ್ಕೆ ನಿನಗೆ ಹೇಳೋದು, ಎಷ್ಟೊತ್ತು ನೈಟು 10 ಗಂಟೆ ತನಕ ಮಾತ್ರ ಕೆಲಸ ಮಾಡ್ಕೊ, ಅದಾದಮೇಲೆ ಮಲ್ಕೊಂಬಿಡು. ಬೆಳಿಗ್ಗೆ ನೀನು 10 ಗಂಟೆ ಮಲ್ಕೊಂಡ್ರೆ ಬೆಳಿಗ್ಗೆ ನೀನು 6 o'clockಗೆ ಎದ್ದು ಅಡುಗೆ ಮಾಡ್ತೀಯ. ನೋಡಿ, ನಿನ್ನೆ ಒಂದು ದಿನ ಮಿಸ್ ಆಗಿದ್ದಕ್ಕೆ ಎಲ್ಲರೂ 8 ಗಂಟೆಗೆ ಎದ್ವಿ. ಇನ್ನು ಮಕ್ಕಳಿಗೆ 8 ಗಂಟೆಗೆ ಎದ್ದು ರೆಡಿ ಮಾಡಬೇಕಾದ್ರೆ ಟೈಮ್ ಸಾಕಾಗಲ್ಲ ಅಂಥೇಳಿ ಹೇಳಿದರು. ಹಾಗಾಗಿ ನಿನ್ನೆ ನಾನು ಬೇಗನೆ ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಆದರೂ ಸ್ವಲ್ಪ ಲೇಟ್ ಆಯಿತು ನೋಡಿ. ಅಷ್ಟಕ್ಕೂ ಮೀರಿ ನನ್ನ ಕೆಲಸನೂ ಕೂಡ ಅರ್ಧಂಬರ್ಧ ಆಗಿಬಿಡ್ತು. ಪೂರ್ತಿ ಏನು ಕಂಪ್ಲೀಟ್ ಏನು ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಹೊರಗಡೆಯಿಂದ ತರಿಸಿದ್ದೆ ಇಡ್ಲಿ. ಅದಾದಮೇಲೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಅಂತೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಒಂದು ಕ್ಲಾಸ್ ಇತ್ತು. ಆ ಕ್ಲಾಸಿಗೆ ಅಟೆಂಡ್ ಆಗಿ ಬರೋದಿತ್ತು. ಹಾಗಾಗಿ ಅಲ್ಲಿಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಸ್ವಲ್ಪ ಪೇಮೆಂಟ್ ಎಲ್ಲ ಕಟ್ಟಿ ಕ್ಲಿಯರ್ ಮಾಡಿಕೊಂಡು ಬಂದೆ. ಆ ಕ್ಲಾಸ್ ಯಾವುದಂತೂ ಕೂಡ ನಾನು ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೋಗಿದ್ದೆ. ಅದಾದಮೇಲೆ ಮನೆಗೆ ಬಂದು ಅಡುಗೆ ಮಾಡ್ಕೊಂಡಿನಿ. ಈಗ ಜಸ್ಟು ಇವಾಗ ಟೈಮ್ ಬಂದುಬಿಟ್ಟು 3:30 ಏನೋ ಆಗ್ತಾಯಿದೆ. 3:30ಇಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ 5 o'clockಗೆ ಇದು ಕೊಡಬೇಕು, ಬಟ್ ಆಗಲ್ಲ, ನಾಳೆ ಕೊಡ್ತೀನಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂದರೆ ಇವಾಗ ಕ್ಲಾಸ್ ಬೇರೆ, ಅದು ಯಾವಾಗ ಬರ್ತೋ ಗೊತ್ತಿಲ್ಲ. ಫೋನ್ ಬಂದುಬಿಡ್ತು, ಇಮಿಡಿಯೇಟ್ಲಿ ಬರಲೇಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಹೋಗಿ ಅಟೆಂಡ್ ಆಗಿ ಬರ್ತಾ ಸ್ವಲ್ಪ ಕೆಲವೊಂದು ಫ್ರೂಟ್ಸ್ ಎಲ್ಲ, ಮನೆಗೆ ಬೇಕಾಗಿರೋ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದೆ. ಅದು ಬೇರೆ ಒಂದು ಕಡೆ ಆದರೆ ಚಳಿ ಅಂತೂ ಸಿಕ್ಕಾಪಟ್ಟೆ ಗೈಸ್. ನಮ್ಮ ಕಡೆ ಅಂತೂ ಚಳಿ ನೋಡಿ, ಚಳಿ ಕೆಳಗಡೆ ನೆಲದ ಮೇಲೆ ಕೂಡ ನಂಗೆ ನಡೆಯೋಕ್ಕಾಗಲ್ಲ. ನಾನು ನೈಟಿ ಹಾಸ್ಕೊಂಡು ಅದ್ರ ಮೇಲೆ ಕೂತಿದ್ದೀನಿ. ಆಮೇಲೆ ಹಾಸಿಗೆ ಹಾಸ್ಕೊಂಡ್ಬಿಡ್ತೀನಿ ಒಂದೊಂದು ಸಾರಿ, ಅಂದರೆ ಕೆಲಸ ಮಾಡೋಕ್ಕಾಗುತ್ತೆ. ಇಲ್ಲದೆ ಹೋದರೆ ಕೂರಕ್ಕೆ ಕೂಡ ಆಗಲ್ಲ. ಹಾಗಾಗಿ ಸೊ ಇವಾಗ ಇದಿಷ್ಟು ಹಾಕಿದ್ದೀನಿ, ಒಂದು ಹಾಫ್ ಹಾಕಿದ್ದೀನಿ. ಇನ್ನೂ ಈ ಕಡೆ ಎಲ್ಲ ಒಂದು ಲೈನ್ ಹಾಕೋದಿದೆ. ಅದರಲ್ಲಿ ಬೇರೆ ಚಳಿ ಆ್ಯಂಡ್ ಏನು ಮಾಡೋಕ್ಕೆ ಕೂಡ ಮನಸ್ಸೇ ಬರ್ತಾಯಿಲ್ಲ. ಚಳಿ ಇದ್ದರೆ ನನಗಂತೂ ಸಿಕ್ಕಾಪಟ್ಟೆ ಕಷ್ಟ. ಸೊ ಹಾಗಾಗಿ ಇದುವರೆಗೂ ಗೈಸ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಸೊ ನಾನು ಕೂಡ ಊಟ ಮುಗಿಸ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡೆ. ಸೊ ಬರ್ತಾ ನಾನು ಒಂದು ಜ್ಯೂಸ್ ಕುಡ್ಕೊಂಡು ಬಂದೆ. ಈ ನೆಗಡಿ ಹೆಂಗಂದರೆ ಹೀಟ್ ನೆಗಡಿ ಬಂದಿದೆ. ಈ ಕೋಲ್ಡ್ ನೆಗಡಿ ಆದರೆ ಓಕೆ,
ಅದರಲ್ಲೂ ಹೀಟ್ ನೆಗಡಿ ಬಂದಿರೋದ್ರಿಂದ ಬಾಯೆಲ್ಲ ಫುಲ್ಲು ಒಣಗ್ತಾ ಇದೆ. ಕೋಲ್ಡ್ ನೀರು ಕುಡಿತಾ ಇದ್ದೀನಿ, ಕೋಲ್ಡ್ ಫ್ರೂಟ್ಸ್ ತಿಂತಾ ಇದ್ದೀನಿ, ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಆಮೇಲೆ ಜ್ಯೂಸು, ಕೋಲ್ಡ್ ಜ್ಯೂಸು. ಗೊತ್ತಿಲ್ಲ ಯಾಕೆ ಇಷ್ಟೊಂದು ಹೀಟ್ ಆಗಿದೆ ಗೊತ್ತಿಲ್ಲ. ಎಲ್ರಿಗೂ ಕೋಲ್ಡ್ ಟೈಮ್ನಲ್ಲಿ ತುಂಬ ಕೋಲ್ಡ್ ಆದರೆ ನನಗೆ ಕೋಲ್ಡ್ ಟೈಮ್ನಲ್ಲಿ ಹೀಟ್ ಆಗುತ್ತೆ, ಹೀಟ್ ಟೈಮ್ನಲ್ಲಿ ಕೋಲ್ಡ್ ಆಗುತ್ತೆ. ನಾನು ಒಂಥರ ಪ್ರಕೃತಿಗೆ ವಿರುದ್ಧವಾದಂಥ ಪಾರ್ಟಿ ಅಂತ ಹೇಳ್ಬೋದು. ಸೊ ತಪ್ಪಾಗಲ್ಲ ಅದು. ಆ್ಯಕ್ಚುಲಿ ಇವರು ಹೇಳೋರು, ಏನು ಬೇಸಿಗೆ ಟೈಮ್ನಲ್ಲೆಲ್ಲ ನಿನ್ನ ಮೈಯೆಲ್ಲ ತುಂಬ ಹೀಟ್ ಇರುತ್ತಲ್ಲ ಅಂತ. ಅದು ಹಂಗೆ ಇರೋದು. ಸ್ವಲ್ಪ ನಾವು ಪ್ರಕೃತಿಯ ವಿರುದ್ಧ ಇದ್ದೀವಿ ಅಂತ ಹೇಳಿದ್ವಿ. ಆಮೇಲೆ ಅವ್ರು ಕರೆಕ್ಟಾಗಿರ್ತಾರೆ. ಈ ಚಳಿಗಾಲದಲ್ಲಿ ತಣ್ಣಗಿರ್ತಾರೆ ಆ್ಯಂಡ್ ಬೇಸಿಗೆ ಟೈಮ್ನಲ್ಲಿ ಹೀಟ್ ಇರ್ತಾರೆ. ಬಟ್ ನಮ್ಮದೇ ಕರೆಕ್ಟ್ ಅನಿಸುತ್ತೆ ಒಂದೊಂದು ಸಾರಿ. ಮತ್ತು ಚಳಿಗಾಲದಲ್ಲಿ ಹೀಟ್ ಇರ್ತೀವಿ, ಬೇಸಿಗೆ ಟೈಮ್ನಲ್ಲಿ ಕೋಲ್ಡ್ ಇರ್ತೀವಿ. ಅದು ಚೆನ್ನಾಗೇ ಇದೆಯಲ್ಲ, ಮತ್ತೇನು. ಮತ್ತೆ ಅವ್ರ ಕೈಲಿ ಅನಿಸ್ಕೊಂಡೆ ನಾನು ಎಷ್ಟೊತ್ತನ. ಅವಾಗ ನಂಗೆ ಫ್ಲ್ಯಾಶೇ ಆಗಲಿಲ್ಲ, ಹೌದಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿದೆ. ಈಗ ನೋಡಿ ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ ಫುಲ್. ಅದರಲ್ಲೂ ಕಣ್ಣು ಉರಿ ಆ್ಯಂಡ್ ಮಾತಾಡೋಕ್ಕಾಗಲ್ಲ ಸರಿಯಾಗಿ. ಇನ್ನು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಊಟ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ. ಏನಾದರೂ ಅಡುಗೆ ಮಾಡಿದೆ ಅಂತಂದರೆ ಅದು ಟೇಸ್ಟ್ ಬೇರೆ ಅವರಿಗೆ ಕೇಳಬೇಕು, ಬಟ್ ಅವ್ರು ಟೇಸ್ಟ್ ನೋಡಲ್ಲ. ಟೇಸ್ಟ್ ನೋಡಿದೆ ಅಂತಂದರೆ ನನಗೆ ಊಟ ಮಾಡೋಕ್ಕೆ ಮನಸ್ಸು ಬರಲ್ಲ ಅಂತ ಹೇಳ್ಬಿಟ್ಟು ನೋಡೋದೇ ಇಲ್ಲ. ಆ ಟೇಸ್ಟು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ. ಇನ್ನು ನನ್ನ ಮಗನಿಗೆ ಕೈಯಾಗ ಕೊಡ್ತೀನಿ, ಅವನ್ರೆ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅವ್ನು ನೋಡಿ ಗೆಸ್ ಮಾಡಿ ತಿಂದು ಹೇಳ್ತಾನೆ. ಸೊ ಗಾಯ್ಸ್, ಹಾಗಾಗಿ ನೆಗಡಿಯಿಂದ ಎಂದು ಹೊರಗೆ ಬರ್ತೀನಿ ಅಂತ ಅನ್ನಿಸ್ಬಿಟ್ಟಿದೆ. ಬಟ್ ಟ್ಯಾಬ್ಲೆಟ್ ತೊಗೊಂಬಂದು ಕೊಡ್ತೀನಿ ಅಂದರು, ಬಟ್ ಟ್ಯಾಬ್ಲೆಟ್ ನಾನೇ ಬೇಡ ಅಂತ ಹೇಳಿದ್ದೀನಿ. ಬಿಕಾಸ್ ಟ್ಯಾಬ್ಲೆಟ್ ತೊಗೊಂಡು ಕಮ್ಮಿ ಮಾಡ್ಕೋಬಾರ್ದು. ಯಾವಾಗಲೂ ತಾನೇ ಬರುತ್ತೆ, ತಾನೇ ಹೋಗುತ್ತೆ. ಪ್ರತಿ ಸರ್ತಿ ಟ್ಯಾಬ್ಲೆಟ್ ತೊಗೊಳ್ತಾ ಕೂತ್ಕೊಂಡ್ಬಿಟ್ರೆ ಆಯಿತು. ಹಾಗಾಗಿ ನಾನು ಜಾಸ್ತಿ ಟ್ಯಾಬ್ಲೆಟ್ ಏನು ತೊಗೊಳ್ಳಲ್ಲ. ಸೊ ಬನ್ನಿ ಇವಾಗ ಸೊ ಇದೆಷ್ಟು ಫಿನಿಷ್ ಮಾಡಬೇಕು, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬಟ್ ಏನಂದರೆ ಟೈಮು ಶಾರ್ಟೇಜ್ ಇರೋದ್ರಿಂದ ಬೇಗ ಬೇಗ ಆಗಲ್ಲ ಇದು ಕೆಲಸ. ಕೆಲವೊಂದು ಬೇಗ ಬೇಗ ಆಗುತ್ತೆ, ಇದು ಮಾತ್ರ ಬೇಗ ಬೇಗ ಆಗಲ್ಲ. ಸೊ ಬನ್ನಿ ಇದಿಷ್ಟು ಫಿನಿಷ್ ಮಾಡಿ, ಅಥವಾ ಏನಾದರೂ ಒಂದು ಹಾಫ್ ಹಾಕಿ ಅದಾದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಅದರಲ್ಲೂ ನಂಗೆ ತುಂಬ ಖುಷಿ ಆಗ್ತಾಯಿದೆ, ಒಂದು ಕೆಲಸ ರೀಚ್ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು. ಅದು ಕೆಲಸ ಏನಂದರೆ ಕೆಲವರು ತುಂಬ ಶಾಕ್ ಆಗ್ಬೋದು. ಮೋಸ್ಟ್ಲಿ ಸರ್ಪ್ರೈಸ್ 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 ಆಗಿರ್ಬೇಕು ಕೆಲಸ ಯಾವಾಗಲೂ. ಎಸ್, ಅದು ಕಂಪ್ಲೀಟ್ ಆಯಿತು ಕೆಲಸ ಆ್ಯಂಡ್ ತುಂಬ ಖುಷಿ ಆಯಿತು. ಬಟ್ ನಾನು ಮಾಡಿದ್ದೀನೋ ಅಂತ ಅನಿಸ್ತಾ ಇದೆ ಒಂದೊಂದು ಸರಿ. ನನಗೆ ಡೌಟ್ ಬರುತ್ತೆ, ನಾನು ಮಾಡಿದ್ದೀನೋ ಆ ಕೆಲಸ ಅಂತ. ಆ್ಯಕ್ಚುಲಿ ಅದನ್ನು ನಾನು ಏನು ಹೇಳ್ತೀನಿ, ಮಾಡಿ ತೋರಿಸೇ ನಾನು ಹೇಳ್ತೀನಿ. ಹೀಗೆ ಹೇಳಿದರೆ ಅರ್ಥ ಆಗಲ್ಲ. ಬಟ್ ಅದು ನಾನು ರಿಯಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಷ್ಟೆ. ತುಂಬ ತುಂಬ ಖುಷಿ ಆಗ್ತಾಯಿದೆ. ಹೇಳೋಣ, ನಿಮ್ಗೆ ಹೇಳ್ದೆ ಮತ್ತೆ ಯಾರಿಗೆ ಹೇಳೋಕ್ಕಾಗುತ್ತೆ. ಹೇಳೋಣ. ಇನ್ನು ಅವ್ರಿಗೆ ಬೇರೆದು ಫ್ರೈಡೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ನಾಳೆ ಸ್ಯಾಟರ್ಡೇ ಕೊಡ್ತೀನಿ ಅಂತ ಹೇಳಿದರೆ ಏನಂತಾರೋ ಗೊತ್ತಿಲ್ಲ. ಬೇಗ ಹಾಕಿದ್ರೆ ಸರಿಯಾಗಿ ಬರಲ್ಲ. ಮತ್ತೆ ಎಡವಟ್ಟು ಮಾಡ್ಕೊಂಡ್ಬಿಟ್ಟೆ ಕೆಲಸ ಅಂತಂದರೆ ಆಯಿತು, ಮುಗಿದೋಯ್ತಿದ್ದು ಕೆಲಸ. ಯಾಕಂದರೆ ಕಷ್ಟಪಟ್ಟು ಹಾಕಿರ್ತೀವಿ, ಬಿಚ್ಚೋದಕ್ಕಂತೂ ಇಷ್ಟು ತ್ರಾಸಾಗುತ್ತೆ, ಭಾಳ ತ್ರಾಸಾಗುತ್ತೆ ಬಿಚ್ಚೋದಕ್ಕೆ. ಹಾಕುವಾಗ ಕಷ್ಟ, ಬಿಚ್ಚುವಾಗಲೂ ಕೂಡ ಇದು ಕಷ್ಟ. ಅದಕ್ಕೆ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ನೋಡಿಕೊಂಡು ಆಮೇಲೆ ಹಾಕಬೇಕು. ಆಮೇಲೆ ಇದು ಏನಂದರೆ ನಾನು ಭಾಳ ದಿನ ಆಯ್ತಿದ್ದು ವರ್ಕ್ ಬಿಟ್ಟು, ಹಾಗಾಗಿ ಸ್ವಲ್ಪ ಸ್ಲೋ ಆಗ್ತಾಯಿದೆ. ನೀವು ಆದರೂ ಕೂಡ ಯಾವುದೇ ಕೆಲಸ ಆಗಿರ್ಬೋದು ಬಿಡೋಕ್ಕೆ ಹೋಗಬೇಡಿ. ಬಿಟ್ರಿ ಅಂತಂದರೆ ನೆನಪಾರ್ಬಿಡುತ್ತೆ. ಇನ್ನೊಂದು ನೆನಪಾರಿ ಆಮೇಲೆ ಮತ್ತೆ ಟೇಕ್ ಆಫ್ ತೊಗೋಬೇಕು ಅಂತಂದರೆ ತುಂಬ ಕಷ್ಟ. ಲೇಟಾಗಿ ಪ್ರೊಸೆಸ್, ಎಲ್ಲ ಕೆಲಸ ಲೇಟು. ನಾನು ಮೊದಲೆಲ್ಲ ಫಾಸ್ಟಾಗಿ ಪಟ ಅಂತ ಹಾಕ್ಬಿಡ್ತಿದ್ದೆ. ಬಟ್ ಈಗ 1.5 ಇಯರಿಂದ ನಾನು ಈ ಥರ ವರ್ಕ್ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ. ಹಂಗಾಗಿ
ಇದು ಸ್ವಲ್ಪ ಲೇಟ್ ಆಗ್ತಾಯಿದೆ. ಉಳ್ಕಿದೆಲ್ಲ ಸ್ವಲ್ಪ ಪರವಾಗಿಲ್ಲ, ಬೇಗ ಬೇಗ ಹಾಕ್ಬೋದು. ಸೊ ಗೈಸ್, ನಾನು ಇದಿಷ್ಟು ಕಂಪ್ಲೀಟ್ ಆದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಫೈನಲಿ ಗೊಂಡೆ ಅಂತೂ ಆಯಿತು. ಸೊ ಇವಾಗ ಬ್ಲೂ ಕಲರ್ ಗೊಂಡೆ ದಾರ ಬೇಕಾಗಿತ್ತು, ಹಾಗಾಗಿ ತೊಗೊಂಬರೋಣ ಅಂತ ಹೊರಟಿದ್ದೀನಿ. ಬಟ್ ಇದೆ, ಆದರೆ ಸ್ವಲ್ಪ ಇದೆ, ಹಾಗಾಗಿ ಮತ್ತೆ ನಾಳೆ ಹೋಗಿ ತೊಗೊಂಬರ್ಬೇಕಾಗುತ್ತೆ. ಬಟ್ ನಾಳೆ ಬೆಳಿಗ್ಗೆ ಎಷ್ಟೊತ್ತಿದ್ರು ಇದು ಕೊಡಲೇಬೇಕು. ಹಾಗಾಗಿ ಸೊ ಇವಾಗ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಒಂದು ಡಿಸೈನ್ ಆಗಿಬಿಟ್ಟಿದೆ. ಮೇಲ್ಗಡೆ ಒಂದು ಲೈನು ಗೋಲ್ಡ್ ಮಣಿ ಹಾಕ್ಬಿಟ್ಟು ಇನ್ನೊಂದು ಲೈನ್ ಬರುತ್ತೆ. ಅದಿಷ್ಟು ಹಾಕಿದ್ನಿ ಅಂದರೆ ಫಿನಿಶ್. ಹಾಗೆ ಗೊಂಡೆ ಕಟ್ಟಬೇಕು. ಸೊ ಇದಿಷ್ಟು ಇವಾಗ 1.5 ಅವರಲ್ಲಿ ಮುಗಿಸ್ಬಿಡ್ತೀನಿ. ಹಾಗಾಗಿ ಬ್ಲೂ ಕಲರ್ ದಾರ ತೊಗೊಂಬರೋದಕ್ಕೆ ಹೊರಟಿದ್ದೀನಿ. ಸೊ ಇಲ್ಲೇ ಹತ್ರದಲ್ಲಿದೆ, ನಾನೇ ಹೋಗಿ ತೊಗೊಂಡು ಬರ್ತೀನಿ, ಚೆಕ್ ಮಾಡಿ ತೊಗೊಂಡ್ಬರ್ತೀನಿ. ಓಕೆ, ಫ್ರೆಂಡ್ಸ್, ಇವಾಗ 7:30 ಅಲ್ಲ, ಸಾರಿ 9:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮಾತಾಡಬೇಕಾ ಬೇಡವಾ, ಬಿಕಾಸ್ ಮೂಗು ಕಟ್ಟೋಗ್ಬಿಟ್ಟಿದೆ. ನನಗೇನೋ ಮಾತಾಡೋಕ್ಕಾಗ್ತಾಯಿಲ್ಲ, ಏನು ವಾಯ್ಸೇ ಬರ್ತಾಯಿಲ್ಲ. ಮೂಗು ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ. ಸೊ ಮಾತಾಡೋದು ಫುಲ್ ಕಷ್ಟ. ಇವಾಗ ಅಮ್ಮಗೆ ಹೋಮ್ವರ್ಕ್ ಮಾಡಿಸ್ದೆ. ಅದಾದಮೇಲೆ ಒಂದು 10 ನಿಮಿಷ ಲೈಟ್ ಹೋಯ್ತು. ಲೈಟ್ ಹೋಗಿದೆ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಬಂದು ಕೂತ್ಕೊಂಡಿದ್ದೆ. ಅವರು ಮಲ್ಕೊಂಡಿದ್ದಾರೆ ನೋಡಿ, ಹೆಂಗೆ ಮಲ್ಕೊಂಡಿದ್ದಾರೆ ತೋರಿಸ್ತೀನಿ ನೋಡಿ. ಹಾಗೆ ಸುಮ್ಮನೆ ಇರ್ತೀವಿ ಮಮ್ಮಿ, ಇಲ್ಲೇ ಸುಮ್ಮನೆ ಮಕ್ಕೊಳ್ಳಲ್ಲ, ಬಟ್ ಇಲ್ಲೇ ಆಟ ಆಡ್ತೀವಿ ಅಂತ ಹೇಳಿದರು. ಹಾಗಾಗಿ ಓಕೆ ಅಂತ ಹೇಳಿ ನಾನು ಕೂಡ ಸೈಲೆಂಟ್ ಆಗಿದ್ದೆ. ಆಮೇಲೆ ಕಿಚನಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ. ಬಟ್ ಅವರು ಹಿಂಗೆ ಮಲ್ಕೋತಾರಂತ ನಾನಂತ ಅಂದ್ಕೊಂಡಿರಲಿಲ್ಲ. ಹೊರಗಡೆ ಏನೋ ಸೌಂಡೇ ಬರ್ತಾಯಿಲ್ಲ, ಏನು ಮಾಡ್ಲತ್ತಾರಂತ ನಾವು ಒಳಗೆ ಬಂದು ನೋಡಿದೆ. ಬಟ್ ನೋಡಿದ್ರೆ ಹಿಂಗೆ ಮಲ್ಕೊಂಡಿದ್ದಾರೆ, ಸೌಂಡೇ ಇಲ್ಲ, ಫುಲ್ ಟಂಟಡಾ ಈ ಥರ ಸ್ಲಿಪ್ಪಿಂಗ್. ಅದು ಹಿಂದಿ ಬುಕ್ಸು. ಆ್ಯಂಡ್ ಇಲ್ಲಿ ಒಂದು ಬುಕ್ಸ್ ಇದೆ. ಒಂದು ಸಾರಿ ಏನೋ 2 ಸಾರಿ ಓದಿದ್ರು. ಅದಾದಮೇಲೆ ಲೈಟ್ ಹೋಯಿತು. ಲೈಟ್ ಹೋದ್ಮೇಲೆ ಹಿಂಗೆ ಮಲ್ಕೊಂಡಿದ್ದಾರೆ, ಅದಕ್ಕೆ ಸೌಂಡ್ ಬರ್ತಾಯಿಲ್ಲ ಹೊರಗಡೆ. ನಿದ್ದೆ ಹೊಡಿತಾ ಇದ್ದಾರೆ, ಗುರ್ರು ಅಂತ ಹೇಳ್ಬಿಟ್ಟು ಡೀಪಾಗಿ ನಿದ್ದೆಯಲ್ಲಿದ್ದಾರೆ. ಸೊ ಮಲ್ಕೊಂಡಿದ್ದಾರೆ. ಇನ್ನೂ 1.5 ಅವರ್ ಓದ್ಲಿಕ್ಕೆ ಹಚ್ಬಿಡ್ತಿದ್ದೆ. ಬಟ್ ಈಗ 9:30 ತನಕ ಓದಿಸ್ತಾ ಇದ್ದೆ. ಅದಾದಮೇಲೆ ಊಟ ಮಾಡಿಸಿ ಮಲಗಿಸ್ಬೇಕಂದ್ರೆ 10 o'clock ಆಗಿರೋದು. ಬಟ್ ಏನಂದರೆ ಮಲ್ಕೊಂಡಿದ್ದಾರೆ. ನನಗೊಂದು ಮಾತಾಡೋಕೆ ಬರ್ತಾಯಿಲ್ಲ, ಫುಲ್ಲು ವಾಯ್ಸೆಲ್ಲ ಒಂಥರ ಕಟ್ಟದಾಗ ಆಗ್ತಾಯಿದೆ. ಸೊ ಹಾಗಾಗಿ ಏನಾದರೂ ಮಿಸ್ಟೇಕ್ ಆಗಿ, ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿ ಲ್ಯಾಂಗ್ವೇಜ್ ಬಂತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಚಳಿ ಗಾಯ್ಸ್, ನನಗಂತೂ ಚಳಿ ತಡೆಯೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಮಲಗಿಸ್ಬೇಕಾದ್ರೂ, ಆಮೇಲೆ ಅವರಿಗೆ ಓದಿಸ್ಬೇಕಾದ್ರೂ ನಾನು ಇದು ಹಾಸ್ಬಿಟ್ಟಿನೇ ಅವ್ರನ್ನ ಕೂರಿಸ್ತೀನಿ. ನಾನು ಕೂಡ ಹಾಗೆ ಕೂತ್ಕೊಳ್ಳೋದು. ಮನೇಲಿ ಇದ್ದೀನಂದರೆ ಎಷ್ಟು ಚಳಿ ಇದೆ. ಇನ್ನು ಹೊರ್ಗಡೆ ಹೋದರೆ ಫಿನಿಶ್, ಖೇಲ್ ಖತಮ್, ನಾಟಕ್ ಬಂದ್. ಸೊ ಹಾಗಾಗಿ ನಾನು ಹೊರಗಡೆ ಹೋಗಿದ್ನಲ್ಲ, ಆವಾಗ ಹೊರಗಡೆ ಹೋಗಿ ಸೊ ನಾನು 2 ಗೊಂಡೆ ಬೇಕಾಗಿದ್ದು, 2 ಗೊಂಡೆ ತೊಗೊಂಡ್ಬಂದಿದ್ದೀನಿ. ಇದಕ್ಕೆ ಅರ್ಜೆಂಟಾಗಿ ಹಾಕಬೇಕು. ಇದು 2 ಗೊಂಡೆ ದಾರ ಬೇಕಾಗಿತ್ತು. ಇದೆರಡು ತೊಗೊಂಬಂದಿದ್ದೀನಿ, 20 ರೂಪಾಯಿಗೆ ಒಂದಂತೆ. ಆ್ಯಂಡ್ ಇದು ನನಗೆ ಸ್ಟಿಕ್ಕರ್ ಇರಲಿಲ್ಲ. ಇದು ಗಂಧ ಭಾಳ ಹಚ್ಕೊಂಡಿರ್ತೀನಿ, ಬಟ್ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಮನೆಯಲ್ಲಿ ಅವ್ರ ಕೈಲಿ ನಾನು ದಿನ ಬೈಸ್ಕೊಳ್ತಿರ್ತೀನಿ, ಏನು ಹಚ್ಕೊಳ್ಳೋದೇ ಇಲ್ಲ ನಿಮ್ಮದು ಅದು ಸ್ಟಿಕ್ಕರು ಅಂತ ಹೇಳ್ಬಿಟ್ಟು ಬೈತಿರ್ತಾರೆ. ಬಟ್ ಏನಂದರೆ ಅದು ಹಚ್ಕೊಂಡಿರ್ತೀನಿ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ನಾನು ನೋಡ್ಕೊಂಡಿರಲ್ಲ. ಹಾಗಾಗಿ ನಮ್ಮ ಫ್ರೆಂಡ್ಸ್ ಕೂಡ ಎಷ್ಟೋ ಸಾರಿ ಹೇಳಿದ್ದಾರೆ, ಹಣೆ ಮೇಲೆ ಏನೂ ಇಲ್ಲದೇ ಇರ್ತೀವಿ ಜಾಸ್ತಿ ನೀನು ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ಸ್ಟಿಕ್ಕರ್ ತೊಗೊಂಬಂದಿದ್ದೀನಲ್ಲ, ಇವಾಗ ಇದು ಸ್ಟಿಕ್ಕರು ಭಾಳ ದಿನ ಬರುತ್ತೆ, 000. ಆ್ಯಂಡ್ ಇದರ ರೇಟು 10 ರೂಪೀಸ್ ಅಷ್ಟೇ. ಬಟ್ ಸಿಕ್ಕಾಪಟ್ಟೆ ಒಳಗಡೆ ಇದೆ.
ಎಷ್ಟು ದಿನ ಬರುತ್ತೆ ಅಂದರೆ ಅಮ್ಮು ಡೈಲಿ ಒಂದೊಂದು ಹಚ್ಕೋತಾಳೆ. ಅವಳಿಗೋಸ್ಕರ ನಾನು 000 ತೊಗೊಂಡಿದ್ದೀನಿ. ಆ್ಯಂಡ್ ನನಗೂ ಕೂಡ ಆಗುತ್ತೆ. ಹಾಗಾಗಿ ಸೊ ಇದು ಒಂದು ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಏನಿಲ್ಲ. ಆ್ಯಂಡ್ ಓ ಮೈ ಗಾಡ್ ಏನೋ ಒಂದೇನೇ ಇತ್ತು. ಏನೋ ಮುತ್ತು ತೊಗೊಂಬಂದಿದ್ದೆ ನಾನು. ಮುತ್ತು ಅಲ್ಲಿ ಬಿದ್ದು ಹೋಗಿಬಿಟ್ಟಿದೆ, ಏನೋ ಗೊತ್ತಿಲ್ಲ. ಫುಲ್ಲು ಮೂಗು ಉಸಿರಾಡೋಕ್ಕೆ ಬರ್ತಾಯಿಲ್ಲ. ಇಲ್ಲಿದೆ, ಇದು ಬೇಕಾಗಿತ್ತು. ಆ್ಯಂಡು ಈ 3 ಸಲದಿಂದ ನಾನು ಹೊರಗಡೆ ಹೋಗಿದ್ದೆ. ಸೊ ತೊಗೊಂಡು ಬಂದಿದ್ದೀನಿ, ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಏನಾದರೂ ಊಟಕ್ಕೆ ರೆಡಿ ಮಾಡಿ ಊಟ ಮುಗಿಸ್ಕೊಂಡು ಇವತ್ತು ನೈಟು ಅದಿಟ್ಟು ಫಿನಿಷ್ ಮಾಡಿ ನಾಳೆ ಮಾರ್ನಿಂಗ್ ಅದು ಕೊಟ್ಬಿಡಬೇಕು. ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವ್ರು ಇನ್ನೂ ಮಲ್ಕೊಂಬಿಟ್ಟಿದ್ದಾರೆ. ನನಗೆ ಚಳಿಗೆ ಏನು ಮಾಡೋಕ್ಕೆ ಮನಸ್ಸೇ ಇಲ್ಲ. ಸುಮ್ಮ ಹಾಗೆ ಹೋಗಿ ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇದೆ. ಬಟ್ ಏನಿಲ್ಲ, ಕೆಲಸ ಮಾಡಲೇಬೇಕು. ಸೊ ಬರೋಣ. ಯಜಮಾನ್ರಲ್ಲಿ ಹೊರಗಡೆ ಹೋಗಿದ್ದಾರೆ. ಏನೋ ಅವರು ಚುರ್ಮುರಿ ಸುಸ್ಲಾ ಬೇಕಂತೆ, ಅದು ಮಾಡಿಕೊಡ್ಬೇಕು ನಾನು ಇವಾಗ. ಹಾಗಾಗಿ ಬಂದಮೇಲೆ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಳಿ 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 ತಾಳೆನು ಈ ಚಳಿಯ, ಸಿಕ್ಕಾಪಟ್ಟೆ ಚಳಿ ಗಾಯ್ಸ್. ಹೇಗೆ ತಡ್ಕೋತೀರಾ ನೀವು? ನನಗಂತೂ ಫುಲ್ ತಡಿಯೋಕ್ಕೆ ಆಗಲ್ಲ. ಅದರಲ್ಲೂ ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಂದು ಜರ್ಕಿನೂ ಆ್ಯಂಡು ಊರಲ್ಲೇ ಬಿಟ್ಟು ಬಂದಿದ್ದೀನಿ. ನಮ್ಮ ಅತ್ತೆ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಬಟ್ ಅವರು ವಾಶ್ ಮಾಡಿಟ್ಟಿರ್ತಾರೆ. ನಾನು ಹೋಗಿ ತೊಗೊಂಬರ್ಬೇಕು ಅಂತ ಅಂದ್ಕೊಂಡೆ. ಒಂದು 2 ಡೇಸ್ ಸ್ಕೂಲ್ ಸುಟ್ಟಿ ಇದೆ, ಹೋಗಿ ತೊಗೊಂಡು ಒಂದು ಸ್ವಲ್ಪ ಕೆಲಸ ಇತ್ತು ಊರಲ್ಲಿ, ಅದಷ್ಟು ಮುಗಿಸ್ಕೊಂಬರ್ಬೇಕು ಅಂದರೆ ಯಜಮಾನ್ರು ಬೇಡ ಅಂತ ಇದ್ದಾರೆ. ಬಟ್ ಯಾಕೋ ಗೊತ್ತಿಲ್ಲ, ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಕೆಲಸನೇ ಇದೆ. ಹೋಗದೇ ಇದ್ದರೆ ನಾಡಿದ್ದು ಹೋಗಬೇಕಾಗತ್ತೆ. ಹಾಗಾಗಿ ಅವರು ನಾಳೆ ಊರಿಗೆ ಹೋಗ್ಬೋದು ಮೋಸ್ಟ್ಲಿ. ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿ ಬರ್ತೀನಿ, ನೀನಿರು, ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಿದ್ರು. ಹಾಗಾಗಿ ಬಂದಮೇಲೆ ನೋಡೋಣ, ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಹೋದ್ರು ಅಂದರೆ ನಾನು ಹೋಗೋದಲ್ಲ. ಬಟ್ ನಾನು ಹೋದೆ ಅಂತಂದರೆ ಫ್ಯಾಮ್ಲಿಗೆ ಸಾಥ್ ಊರಿಗೆ ಹೋಗ್ತೀವಿ. ಬರಲಿ, ಬಂದಮೇಲೆ ಅಡುಗೆ ಮಾಡೋಣ. ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಫುಲ್ ವಾಯ್ಸೆಲ್ಲ ಸ್ಲೋ ಆಗಿದೆ. ಆ್ಯಂಡ್ ಬೇಗ ಬರಬೇಕು, ಕ್ವಿಕ್ಕಾಗಿ. ಫ್ರೆಂಡ್ಸ್, ಇವಾಗ ನೈಟಿಗೆ ನಾನು ಸ್ವಲ್ಪ ಸುಸ್ಲಾ ಮಾಡೋಣ ಅಂತ ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಟ್ ಏನಂದರೆ ಚುರ್ಮುರಿ ಚೀಲನೇ ಬಿಟ್ಟು ಬಂದಿದ್ದಾರೆ ಅವರು. ಹಾಗಾಗಿ ಮತ್ತೆ ಕಳಿಸಿದ್ದೀನಿ ತೊಗೊಂಬರೋದಕ್ಕೆ. ತೊಗೊಂಡ್ಬರ್ತಾರೆ. ಅಷ್ಟೊತ್ತಿಗೆ ನಾನು ಎಲ್ಲ ತರಕಾರಿನ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಟಿರ್ತೀನಿ. ಬಂದಮೇಲೆ ಪಟ ಅಂತ ಹೇಳಿಬಿಟ್ಟು ಒಗ್ಗರಣೆಗೆ ಹಾಕಿ ಕೊಟ್ಬಿಡ್ತೀನಿ. ಈ ಚಳಿಗೆ ಬಿಸಿ ಆಗಿರುವಂತಹ ಬಜ್ಜಿ ಆ್ಯಂಡ್ ಪಕೋಡ ಆ್ಯಂಡ್ ಬಿಸಿ ಆಗಿರೋದು ಊಟ ಮಾಡಬೇಕು ಅಂತ ಅನಿಸುತ್ತೆ. ಅದು ನಾವು ಮಾಡ್ಕೊಂಡು ಊಟ ಮಾಡೋದಲ್ಲ, ಬೇರೆಯವ್ರು ಮಾಡಿ ತೊಗೊಂಬಂದು ಕೊಟ್ಟಾಗ ಅದು ಊಟ ಮಾಡಬೇಕಂತ ಅನಿಸುತ್ತೆ. ಹಾಗಾಗಿ ಒಂದೊಂದು ಸಾರಿ ಅವರಿಗೆ ಹಚ್ಚಿರ್ತೀನಿ ನಾನು ಮಾಡೋದಕ್ಕೆ. ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಬಟ್ ಆದರೆ ಬೇಡ, ನಾವೇ ಮಾಡಬೇಕು. ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಪಟ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿಕೊಂಡು ಅದಾದಮೇಲೆ ಮತ್ತೆ ಸಿಗೋಣ. ಆ್ಯಂಡ್ ಹಸಿಮೆಣಸಿನ್ಕಾಯಿ ಬೆಳಿಗ್ಗೆ ತಿಂದಾಗ ತೊಗೊಂಬರೋದಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಬೆಳಿಗ್ಗೆ ತಿಂದಾಗ ಏನು ಖಾರನೇ ಇರಲಿಲ್ಲ. ಫುಲ್ಲು ಸೌತೆಕಾಯಿಗಿಂತಲೂ ಸ್ವೀಟ್ ಆಗಿತ್ತು. ಹಿಂಗೆ ತೊಗೊಂಡು ಹಿಂಗೆ ಖರ ಅಂತ ಹೇಳ್ಬಿಟ್ಟು ತಿಂದಿದ್ದೀನಿ. ಬಟ್ ಇದು ಖಾರ ಇರ್ಬೋದು ಮೋಸ್ಟ್ಲಿ. ಖಾರ ಇದೆ. ಬೆಳಿಗ್ಗೆ ಖಾರ ಇರಲಿಲ್ಲ. ಅದು
ನಾನು ತಿಂದಿದ್ದು ನೋಡಿ ಏನು ಖಾರನೇ ಇಲ್ವಾ, ಹೆಂಗೆ ತಿಂತೀರಾ ಅಂತೇಳಿ ಹೇಳ್ತಾಯಿದ್ರು. ಅಷ್ಟೇನು ಖಾರನೇ ಇರಲಿಲ್ಲ. ಹಾಗಾಗಿ ಇದನ್ನು ಖಾರ ಇಲ್ಲ ಅಂತ ಅಂದ್ಕೊಂಡೆ, ಬಟ್ ಆದರೆ ಇದು ತುಂಬ ಖಾರ ಇದೆ. ನನಗೀಗ ಅಡುಗೆ ಮಾಡೋಕ್ಕೆ ಮೂಡಿಲ್ಲ, ಬಟ್ ಒಂದು ಸಾರಿ ಮೂಡು ಇರೋದೇ ಇಲ್ಲ ಅಡುಗೆ ಮಾಡೋದಕ್ಕೆ. ಏನು ಮಾಡೋದು, ಒಬ್ಬರೇ ಇದೇ ಕತೆ. ನಾವೇ ಮಾಡಬೇಕು, ನಾವೇ ಊಟ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನಾಷ್ಟ ಅಂತೂ ರೆಡಿ ಆಗಿದೆ. ಇನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇನ್ನು ಪ್ಲೇಟಿಗೆ ಹಾಕಿ ಕೊಡ್ತೀನಿ. ಇನ್ನು ನಾನು ಕೂಡ ಊಟ ಮುಗಿಸ್ಕೊಂಡು ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 11:30 ಆಗ್ತಾಯಿದೆ. ಸೊ ಹಾಗಾಗಿ 11:30ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇನ್ನು ಇವಾಗ ನೆಕ್ಸ್ಟ್ ಅಂತಂದರೆ ಇದು ಮಣಿ ಹಾಕ್ತಾಯಿದ್ದೀನಿ. ಸೊ ಇದೊಂದು ಲೈನ್ ಆಯಿತು ಅಂದರೆ ಫಿನಿಶ್ ಆಗುತ್ತೆ. ಬಟ್ ಇವಾಗ ಟೈಮ್ ಬಂದುಬಿಟ್ಟು 11:30. ನಮ್ಮದು ಊಟ ಎಲ್ಲ ಆಯಿತು, ಊಟ ಮುಗಿಸ್ಕೊಂಡ್ವಿ. ಇನ್ನು ಎಲ್ಲರೂ ಮಲ್ಕೊಂಡಿದ್ದಾರೆ. ಇನ್ನು ನನ್ನ ವರ್ಕ್ ಅಂತೂ ನಡೀತಾ ಇದೆ ನೈಟ್ ಟೈಮು. ಬಟ್ ಇವತ್ತು ನೈಟು ಇದಿಷ್ಟು ಮುಗಿಸ್ಬೇಕು. ಸೊ ಹಾಗಾಗಿ ಈ ವಿಡಿಯೋನ ನಾನು ಮತ್ತೆ ಇದು ಎಲ್ಲ ಕಂಪ್ಲೀಟಾಗಿ ಹಾಕಬೇಕು ಅಂತಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.